ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ ವಿನೋದ್. ಎಲ್ಲರಿಗೂ ಕಾಫಿ ಅಂದ್ರೆ ಇಷ್ಟ ಇದ್ದೇ ಇರತ್ತೆ. ಒನ್ ಆಫ್ ದ ಫೇವ್ರೆಟ್ ಬಿವರೇಜಸ್ ಎಲ್ಲರಿಗೂ ಅಂತ ಹೇಳ್ಬೋದು. ಬಟ್ ಆ ಕಾಫಿನ ಹೇಗ್ ಬೆಳಿತಾರೆ, ಕಾಫಿ ಬೀನ್ ನ ಹೇಗ್ ಪ್ರಿಪೇರ್ ಮಾಡ್ತಾರೆ ಅನ್ನೋ ಎಲ್ಲಾ ಇನ್ಫಾರ್ಮೇಶನ್ ಯಾರಿಗೂ ಗೊತ್ತಿರಲ್ಲ. ಸೊ ಆ ಇನ್ಫಾರ್ಮೇಶನ್ ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇವತ್ತು ಮೈಲ್ ಹೈ ರೋಸ್ಟರ್ಸ್ ನ ಮಾಲೀಕರಾದ ಸೋನಿಯಾ ಭರತ್ ಅವ್ರು ಇದಾರೆ. ಸೊ ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಸೊ ಹಾಯ್ ಸೋನಿಯಾ, ವೆಲ್ಕಮ್ ಟು ದ ಶೋ. Hi, thank you so much. ಸೊ ಸ್ಟ್ರೇಟ್ ಆಗಿ ಕ್ವೆಶನ್ ಜಂಪ್ ಆಗೋಣ. ನಿಮಗೆ ಕಾಫಿ ಮೇಕಿಂಗ್ ಅಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಎಲ್ಲರಿಗೂ ಕಾಫಿ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಬಟ್ ನೀವು ನಿಮ್ ಕಡೆಯಿಂದ ಕಾಫಿನ ಹೇಗ್ ಡಿಫೈನ್ ಮಾಡ್ತೀರಾ? ಎಸ್, ಕಾಫಿ ಡೆಫಿನೇಷನ್ ಹೆಂಗೆ ಅಂದ್ರೆ ಇದೊಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ, ಒಬ್ಬೊಬ್ರಿಗೂ ಒಂದೊಂದು ಡೆಫಿನೇಷನ್ಸ್ ಇರುತ್ತೆ. ಸೊ ನನಗೆ ಆಸ್ ಅ ಬರಿಸ್ತಾ ನನಗೆ ಕಾಫಿ ಅಂದ್ರೆ ಇಟ್ಸ್ ಮೈ ಪ್ಯಾಷನ್. ಸೊ ಒಬ್ಬೊಬ್ರಿಗೆ ಅದು ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ, ಇನ್ ಕೆಲವ್ರಿಗೆ ಅದೇ ಒಂದು ಎನರ್ಜಿ ಬೂಸ್ಟರ್ ಆಗಿರುತ್ತೆ. ಅಗೇನ್ ಒಬ್ಬೊಬ್ರಿಗೆ ಇಂಡಿವಿಜುವಲ್ಗೆನೆ ಒಂದೊಂದು ಡೆಫಿನೇಷನ್ ಆಗ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ ಸೋನಿಯಾ. ಸೊ ಕೆಲವೊಬ್ರು ಬೇಜಾರಾದ ಕಾಫಿ ಕುಡಿತಾರೆ, ಕೆಲವೊಬ್ರು ಖುಷಿಯಾದ ಕಾಫಿ ಕುಡಿತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ದೇರ್ ಎಮೋಷನ್ ಮತ್ತೆ ಅವ್ರು ಆ ಕಾಫಿನ ಹೇಗ್ ಕ್ಯಾರಿ ಮಾಡ್ತಾರೆ ಅಂತ. ಕರೆಕ್ಟ್. ಸೊ ಬಿಫೋರ್ ವಿ ಮೂವ್ ಫರ್ದರ್, ಕಾಫಿ ಕುಡಿಯೋಣ. Sure. ಐ ವುಡ್ ಲೈಕ್ ಟು ಸರ್ವ್ ಯು. ಎಸ್, ಪ್ಲೀಸ್ ಎಂಜಾಯ್ ಆ ಕಾಫಿ. ಥ್ಯಾಂಕ್ ಯು ಸೋ ಮಚ್. ನೈಸ್ ಕಾಫಿ ಸೋನಿಯಾ. Thank you. ಲೆಟ್ಸ್ ಮೂವ್ ಇನ್ ಟು ದ ಕ್ವೆಶನ್ಸ್ ಅಗೇನ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಇವಾಗ ಕಾಫಿ ಅಂದಿದ ತಕ್ಷಣ ಒಂದ್ ಗಿಡದಲ್ಲಿ ಬಿಡೋ ಬೀಜ ನಾವ್ ಅಷ್ಟೇ ನೋಡಿರ್ತೀವಿ. ಇಟ್ ಅಂಡರ್ಗೋಸ್ ಸೋ ಮೆನಿ ಪ್ರಾಸೆಸ್ ಅಲ್ವಾ, ಒಂದು ಬೀನ್ ಆಗಿ ಕನ್ವರ್ಟ್ ಆಗಕ್ಕೆ. ಆ ಪ್ರಾಸೆಸ್ ನ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಯಾ ಶೋರ್. ಸ್ಟೇಜಸ್ ಆಫ್ ಕಾಫಿ ಅಂತ ಕೇಳಿದ್ರೆ, ಸೊ ತೋರ್ಸಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು ಅಂತ ಕರ್ಕೊಂಬಂದೆ. ಸೊ ಇದು ಚೆರಿ ಫಾರ್ಮ್, ಅಂದ್ರೆ ಲೈಕ್ ರೆಡ್ಡಿಶ್ ಇರುತ್ತೆ, ಇದು ಒಣಗಿದೆ. ಸೊ ಇದು ಈ ಕಲರ್ ಅಲ್ಲಿ ಇರುತ್ತೆ, ಇದು ಚೆರಿ ಫಾರ್ಮ್. ನೆಕ್ಸ್ಟ್ ಬಂದು ಇದು ಪಾರ್ಚ್ಮೆಂಟ್ ಸ್ಟೇಜ್ ಅಂತಾರೆ. ಅಂದ್ರೆ ಇದ್ರದ್ದು ಪಲ್ಪ್ ಇರುತ್ತಲ್ಲ, ಪಲ್ಪ್ ನ ರಿಮೂವ್ ಮಾಡಿರ್ತೀವಿ, ಅದ್ರದ್ದು ಸ್ಟೇಜ್ ಪಾರ್ಚ್ಮೆಂಟ್ ಸ್ಟೇಜ್ ಅಂತ ಕರಿತೀವಿ. ಇದಾದ್ಮೇಲೆ ಫ್ಯಾಕ್ಟ್ರಿ ಪ್ರೊಸೆಸ್ ಆಗತ್ತೆ. ದಟ್ ಇಸ್ ಈ ಪಾರ್ಚ್ಮೆಂಟ್ ಲೇಯರ್ನು ರಿಮೂವ್ ಆಗ್ಬಿಡತ್ತೆ. ಗ್ರೀನ್ ಬೀನ್ ಸ್ಟೇಜ್ ಅಂತಾರೆ. ಗ್ರೀನ್ ಬೀನ್ ಸ್ಟೇಜ್ ಅಲ್ಲಿ ವಿ ಕ್ಯಾನ್ ಸ್ಟೋರ್ ಇಟ್, ಲೈಕ್ ಅದು ಸ್ಟೋರೇಜ್ ಅದ್ರದ್ದು ಒಂದಷ್ಟು ರೂಲ್ಸ್ ಇದೆ. ಎಲ್ಲಿ ಸ್ಟೋರ್ ಮಾಡ್ಬೇಕು, ಎಷ್ಟು ಹ್ಯೂಮಿಡ್ ಇರಬೇಕು, ಅಕ್ಕಪಕ್ಕ ಕೆಮಿಕಲ್ಸ್ ಯಾವ್ದು ಇರಬಾರ್ದು. ಫ್ರೂಟಿ ಫ್ಲೇವರ್ ಇದ್ರೆ ಇಟ್ಸ್ ಫೈನ್. ಯಾ, ಇದು ಗ್ರೀನ್ ಬೀನ್ ಸ್ಟೇಜ್ ಅಂತ ಹೇಳ್ತಾರೆ. ಇದಾದ್ಮೇಲೆ ಬರೋದು ರೋಸ್ಟಿಂಗ್ ಸ್ಟೇಜ್, ಅಂದ್ರೆ ರೋಸ್ಟೆಡ್ ಬೀನ್ಸ್ ಇದು. ಸೊ ಇದು ಬಂದು ನಾವಿಲ್ಲೇ ರೋಸ್ಟ್ ಮಾಡ್ತೀವಿ. ಗ್ರೀನ್ ಬೀನ್ಸ್ ನ ಇಲ್ಲೇ ತಂದು ಇಲ್ಲಿ ರೋಸ್ಟ್ ಮಾಡ್ತೀವಿ. ಸೊ ಇದು ನಮ್ದು ರೊಬಸ್ಟಾ, ಇದು ಅರೇಬಿಕಾ ಕಾಫಿ ಬೀನ್ಸ್. ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ಬೇಕಿತ್ತು. ನಾವು ಕೇಳಿದೀವಿ ಕಾಫಿ ಅಂದಿದ ತಕ್ಷಣ ಏನೋ ಚಿಕೋರಿ ಅಂತ ಆಡ್ ಮಾಡ್ತಾರೆ. ಇಸ್ ಇಟ್ ರಿಯಲಿ ರಿಕ್ವೈರ್ಡ್? ಏನಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ವಾಟ್ ಇಸ್ ದ ಪ್ರಪೋರ್ಷನ್ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತೀರಾ? ಯಾ ಶೋರ್. ಇಟಾಲಿಯನ್ ಕಾಫೀಸ್ ಅಂತ ಬಂದಾಗ ಚಿಕೋರಿ ಬರೋದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ, ಚಿಕೋರೀಸ್ ನ ಆಡ್ ಮಾಡುವಂತ ಒಂದು ರುಟೀನ್ ಇದೆ. ನಮ್ಮಲ್ಲಿ ಇಲ್ಲ, ನಾವ್ ವಿ ಡೋಂಟ್ ಆಡ್ ಚಿಕೋರಿ ಟು ಇಟ್. ಚಿಕೋರಿ ಅಂದ್ರೆ ಇಟ್ಸ್ ಜಸ್ಟ್ ಅ ರೂಟ್, ಆಯ್ತಾ. ರೂಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಡಿಕಾಕ್ಷನ್ ಗೆ ಒಂದ್ ಸ್ವಲ್ಪ ಬಾಡಿ ಬರುತ್ತೆ, ಒಂದ್ ಸ್ಟ್ರಾಂಗ್ ಫ್ಲೇವರ್ ಬೇಕಿರುತ್ತೆ. ಬಿಕಾಸ್ ಈಗೆಲ್ಲ ಸ್ಟ್ರಾಂಗ್ ಗೆ ಅಡಿಕ್ಟ್ ಆಗಿದೆ ನಮ್ದು ಏನ್ ಇಂಡಿಯನ್ ಪ್ಯಾಲೆಟ್ ಇದೆಯಲ್ಲ, ಸ್ಟ್ರಾಂಗ್ ಕೇಳುತ್ತೆ. ಸೊ ಅದಕ್ಕೋಸ್ಕರ ಅದ್ ಆಡ್ ಮಾಡ್ತಾರೆ. ಬಟ್ ಹೆಲ್ತ್ ಬೆನಿಫಿಟ್ಸ್ ಅಂತ ಬಂದ್ರೆ ಏನು ಬೆನಿಫಿಟ್ಸ್ ಇಲ್ಲ. ಇನ್ಫ್ಯಾಕ್ಟ್ ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ನಾನ್ ಇಲ್ಲಿ ನಮ್ ಕಸ್ಟಮರ್ಸ್ ಹೇಗಾಗುತ್ತೆ ಅಂದ್ರೆ, ಇದನ್ನ ಲೈಕ್ 4 to 5 ಕಪ್ಸ್ ಕುಡಿದ್ರು ದೇ ಡೋಂಟ್ ಫೀಲ್ ಎನಿ ಬ್ಲೋಟಿಂಗ್ ಆತರ ಏನೂ ಆಗೋದಿಲ್ಲ. ಸೊ ಪ್ರಾಬಬ್ಲಿ ಅದು ಚಿಕೋರಿ ಎಫೆಕ್ಟ್ ಇಂದಾನು ಆಗುತ್ತೆ. ಬಿಕಾಸ್ ಅದೇ ಹೇಳ್ತೀವಲ್ಲ, ಹೆಲ್ತ್ ಬೆನಿಫಿಟ್ಸ್ ಅಂತ ಏನೂ ಇಲ್ಲ, ಜಸ್ಟ್ ಫಾರ್ ದ ಬಾಡಿ ಚಿಕೋರಿ ಆಡ್ ಮಾಡ್ತಾರೆ. ನಾರ್ಮಲಿ ಸೇಫ್ ಪರ್ಸೆಂಟೇಜ್ ಬಂದು 80-20 ಸೇಫ್ ಪರ್ಸೆಂಟೇಜ್, 20% ಚಿಕೋರಿ ಆಡ್ ಮಾಡ್ಬೋದು ಅಂತ ಇದೆ. ಬಟ್ ಕಮರ್ಷಿಯಲೈಸ್ ಆಗಿರೋದ್ರಿಂದ 60-40 ಮಾಡೋಂತ ಜನನು ಇದ್ದಾರೆ, ವಿಚ್ ಇಸ್ ಬ್ಯಾಡ್. ಅಗೇನ್ ಕಾಫಿ ಅಂದ್ರೆ ಕಾಫಿನೇ ಕುಡಿಬೇಕು. ಚಿಕೋರಿ ಆಡ್ ಮಾಡಿದ್ರೆ ಅಗೇನ್ ಇಟ್ಸ್ ಗೊತ್ತಾಗ್ಬಿಡೋದು ಅದ್ ಫ್ಲೇವರ್. ಇದನ್ ಕುಡ್ದು ಅದನ್ನ ಕುಡಿದ್ರೆ ಈಸಿಲಿ ಗೆಟ್ ಟು ನೋ. ಇನಿಷಿಯಲಿ ಬಂದು ಗಿಡದಲ್ಲಿ ಆ ಬೀಜನ ನೋಡ್ತಾ ಇದ್ವಿ ಅಂಡ್ ಎಂಡ್ ಪ್ರಾಸೆಸ್ ಅಲ್ಲಿ ಕಾಫಿ ಪೌಡರ್ ನ ನೋಡ್ತಾ ಇದ್ವಿ. ಬಟ್ ಅದ್ರ ಮಧ್ಯೆ ಎಷ್ಟೊಂದ್ ಪ್ರಾಸೆಸ್ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಬಟ್ ನೀವು ಹೇಳೋದ್ರ ಜೊತೆಗೆ ಇಲ್ಲೇ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ದು ಎಲ್ಲರಿಗೂ ತುಂಬಾನೇ ಚೆನ್ನಾಗ್ ಅರ್ಥ ಆಯ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇವಾಗ ಕಾಫಿ ಬೀನ್ ಪ್ರಿಪರೇಷನ್ ನ ತೋರಿಸಿದೀರಾ, ಬಟ್ ಕಾಫಿ ಬೀನ್ ಅಲ್ಲಿ ಇದು ಒಂದೇ ಟೈಪ್ ಅಂತ ಇದೆಯಾ, ಇಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿ ಬೀನ್ಸ್ ಇದೆಯಾ? ಎಕ್ಸ್ಪ್ಲೈನ್ ಮಾಡ್ತೀರಾ? ಆಫ್ ಕೋರ್ಸ್ ಟೈಪ್ಸ್ ಇದೆ. ಲೈಬರಿಕಾ, ಎಕ್ಸೆಲ್ಸಾ, ಅರೇಬಿಕಾ, ರೊಬಸ್ಟಾ, ಈ ತರ ಟೈಪ್ಸ್ ಗಳು ಇರ್ತಾ ಬರುತ್ತೆ. ಬಟ್ ಪರ್ಸೆಂಟೇಜ್ ವೈಸ್ ಆಯಾ ಪ್ರದೇಶಗಳಲ್ಲಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಈಗ ಎಸ್ಪೆಷಲಿ ಈ ಕಡೆ ಇಂಡಿಯಾ ಕಡೆ ಎಲ್ಲ
ಅರೇಬಿಕಾ ಮತ್ತೆ ರೋಬಸ್ಟ ಜಾಸ್ತಿ use ಜಾಸ್ತಿ ಮಾಡ್ತಾರೆ. ಓಕೆ ಈಗ ಬರ್ತಾ ಬರ್ತಾ ಹೇಗಾಗಿದೆ ಅಂದ್ರೆ ಅರೇಬಿಕಾ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ, ರೋಬಸ್ಟ ಜಾಸ್ತಿ ಜಾಸ್ತಿ. ಬರುತ್ತೆ. ಸೊ ವೆನ್ ಯು ಕಾನ್ಸಂಟ್ರೇಟ್ ಆನ್ ದ ಕ್ವಾಲಿಟಿ ಅಂತ ನೋಡಿದ್ರೆ ಎಲ್ಲದ್ರದ್ದು ಅದರದೇ ಆದಂತ ಗುಣಗಳು ಇರುತ್ತೆ. ಲೈಬರಿಕಾ ಆಗಿರ್ಬೋದು, ಎಕ್ಸೆಲ್ಸಾ ಆಗಿರ್ಬೋದು, ಅರೇಬಿಕಾ ಆಗಿರ್ಬೋದು, ರೋಬಸ್ಟಾ ಆಗಿರ್ಬೋದು, ಎಲ್ಲದ್ರದ್ದು ಅದರದೇ ಆದಂತ ಗುಣಗಳಿದೆ. ಬಟ್ ಅದರದ್ದು ಫ್ಲೇವರ್ ವೈಸ್ ಅಂತ ಬಂದಾಗ ಡಾಮಿನೇಟಿಂಗ್ ಅಂತ ಒಂದ್ ಸ್ವಲ್ಪ ಒಂದೊಂದ್ ಕ್ಯಾರೆಕ್ಟರ್ ಹೈಲೈಟ್ ಆಗ್ತಾ ಹೋಗುತ್ತೆ. ಸೊ ಅರೇಬಿಕಾ ನೋಡಿದ್ರೆ ನೀವು ಅರೋಮಾ ಆಗಿರ್ಬೋದು, ಅದರದ್ದು ಒಂದು ಏನಂತಾರೆ ಅದು ಕ್ವಾಲಿಟಿ ಆಫ್ ದ ಟೇಸ್ಟ್ ಇರ್ಬೋದು, ಅದು ಸ್ವಲ್ಪ ರಿಚ್ ಇರುತ್ತೆ. ಈಗ ರೊಬಸ್ಟಾ ಕಡೆ ಹೋದ್ರೆ ಆಸ್ ದ ನೇಮ್ ಸಜೆಸ್ಟ್ ಸ್ವಲ್ಪ ರೊಬಸ್ಟ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಓಕೆ ಕಾಫಿಗೆ ಸ್ಟ್ರಾಂಗ್ನೆಸ್ ಬರೋದೇ ರೋಬಸ್ಟಾ ಇಂದ. ಸೊ ದಟ್ ಇಸ್ ವೈ ವಿ ಮಿಕ್ಸ್ ಬೋತ್, ಅಂದ್ರೆ 80-20 ಆಗಿರ್ಬೋದು. ಕೆಲವೊಂದು ಕೆಫೆಗಳಲ್ಲಿ ಪ್ರಪೋರ್ಷನ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಓಕೆ ಸೊ ಪ್ರತಿಯೊಂದು ಕಾಫಿ ಟೈಪ್ ಮತ್ತೆ ಅದ್ರ ಇಂಪಾರ್ಟೆನ್ಸ್ ನ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನೀವ್ ಅಲ್ಲಿ ಪ್ರಾಸೆಸ್ ಮಾಡುವಾಗ ತೋರ್ಸಿದ್ರಿ ನಮಗೆ ರೋಸ್ಟೆಡ್ ಬೀನ್ಸ್. ಕಾಫಿ ಮೇಕಿಂಗ್ ಅಲ್ಲಿ ರೋಸ್ಟಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆನ್ಸ್ ನ ವಹಿಸುತ್ತೆ? ಎಸ್, ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಅದು. ಬಿಕಾಸ್ ನೀವು ಲೈಟ್ ರೋಸ್ಟ್, ಯೂಶಲಿ ಲೈಟ್ ರೋಸ್ಟ್ ಯಾರು ಮಾಡೋದಿಲ್ಲ, ದೇ ಗೋ ಫಾರ್ ಡಾರ್ಕರ್ ರೋಸ್ಟ್. ಏನಕ್ಕೆ ಅಂದ್ರೆ ಒನ್ ಬೀಯಿಂಗ್ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಇರುತ್ತೆ, ಅಂಡ್ ಕಲರ್ ಟೆಕ್ಸ್ಚರ್ ಏನ್ ನೋಡೋದಕ್ಕೆ ಕ್ಯಾಪಚಿನೋ ಮಾಡಿದಾಗ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಇಟಾಲಿಯನ್ ಕಾಫೀಸ್ ಮಾಡಿದಾಗ ಜಾಸ್ತಿ ರೋಸ್ಟ್ ಮಾಡಿದಷ್ಟು ಅದು ಕಲರ್ಫುಲ್ ಕಾಣುತ್ತೆ ಅಂಡ್ ನೋಡಕ್ಕೆ ಅಥವಾ ಕ್ಲಿಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಅರೋಮಾ ಬೇಕು, ಕ್ವಾಲಿಟಿ ಆಫ್ ದ ಕಾಫಿ ನಮ್ಗೆ ರಿಚ್ ಇರ್ಬೇಕು ಅಂದ್ರೆ ಯು ಶುಡ್ ಗೋ ಫಾರ್ ಮೀಡಿಯಂ ಟು ಹೈ. ನಮ್ ಕೆಫೆಲಿ ಅದನ್ನ ಫಾಲೋ ಮಾಡ್ತೀವಿ. ಮೀಡಿಯಂ ಟು ಡಾರ್ಕರ್ ರೋಸ್ಟ್ ಹೋಗ್ತೀವಿ, ನಾಟ್ ಟು ಡಾರ್ಕ್, ನಾಟ್ ಟು ಲೈಟ್ ಅನ್ನೋ ರೋಸ್ಟ್ ಹೋಗ್ತೀವಿ. ಸೊ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಬೇರೆ ಕಡೆಗಿಂತ ಈ ಕಾಫಿ ಕಲರ್ ಇರ್ಬೋದು, ಟೆಕ್ಸ್ಚರ್ ಇರ್ಬೋದು ಡಿಫ್ರೆಂಟ್ ಆಗಿದೆ. ಏನ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಈ ಡಿಫ್ರೆನ್ಸ್ ತರಕ್ಕೆ? ಅದು ಹೆಂಗೆ ಅಂದ್ರೆ ದೇರ್ ಆರ್ ಮೆನಿ ಕೈಂಡ್ಸ್. ಬ್ರೂವಿಂಗ್ ಮೆಥಡ್ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಇಷ್ಟ ಆಗುತ್ತೆ. ಪ್ರಾಬಬ್ಲಿ ಅದು ಮಷಿನ್ ಬ್ರೂವಿಂಗ್ ಆಗಿರ್ಬೋದು, ಮ್ಯಾನ್ಯುಯಲ್ ಬ್ರೂವಿಂಗ್ ಆಗಿರ್ಬೋದು. ಮ್ಯಾನ್ಯುಯಲ್ ಬ್ರೂವಿಂಗ್ ಅಂದ್ರೆ ನಮ್ ಕೆಫೆಲಿ ಯೂಶಲಿ V60, ಏರೋಪ್ರೆಸ್, ಫ್ರೆಂಚ್ ಪ್ರೆಸ್ ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ಆ ಬ್ರೂವಿಂಗ್ ಮೆಥಡ್ ಅಲ್ಲೂ ಏನಾಗುತ್ತೆ, ಟೆಕ್ಸ್ಚರ್ ಅಥವಾ ಟೇಸ್ಟ್, ಅರೋಮಾ ಎಲ್ಲ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ನಾನು ಈಗ ನಿಮಗೆ ಕಾಫಿ ಕೊಟ್ಟಿರೋದು ಏರೋಪ್ರೆಸ್ ಕೊಟ್ಟಿದ್ದೀನಿ. ಸೊ ಇಟ್ಸ್ ಅ ಮ್ಯಾನ್ಯುಯಲ್ ಬ್ರೂವಿಂಗ್ ಮೆಥಡ್. ಅದು ಸ್ವಲ್ಪ ಹೆಂಗೆ ಅಂದ್ರೆ ಯೂಶಲಿ ಅದು ವೆಸ್ಟರ್ನ್ ಸೈಡ್ ಕಲ್ಚರ್ ಆಗಿರುತ್ತೆ, ಬಟ್ ಇಂಡಿಯನ್ಸ್ಗೂ ಈಗ ಅಡಾಪ್ಟ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗ್ತದೆ. ಸಿನ್ಸ್ ಅದ್ರದ್ದು ಫ್ಲೇವರ್ ಆಗಿರ್ಬೋದು, ಅದ್ರ ಟೇಸ್ಟ್ ಆಗಿರ್ಬೋದು, ಅದ್ರ ಬಾಡಿ ಆಫ್ ದ ಕಾಫಿ ಇರ್ಬೋದು. ಯಾಕಂದ್ರೆ ಈಗ ನೀವು ನೋಡ್ತಿರ್ತೀರ ಸಾಮಾನ್ಯವಾಗಿ ಈಗ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಅಲ್ದಂತಾನೆ ದೇ ಆರ್ ಗೋಯಿಂಗ್ ಫಾರ್ ಬ್ಲಾಕ್ ಕಾಫಿ. ಹೌದು. ಸೊ ನಾನ್ ರೆಕಮೆಂಡ್ ಮಾಡೋದೇನಂದ್ರೆ ಮ್ಯಾನ್ಯುಯಲ್ ಬ್ರೂಯಿಂಗ್ ಇಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಅದು ಫ್ಲೇವರ್ ಇಷ್ಟ ಆಗ್ತಾ ಹೋಗುತ್ತೆ, ಐ ಆಮ್ ಶೋರ್. ಯಾಕಂದ್ರೆ ನಾನು ಇಲ್ಲಿ ನನ್ ಗೆಸ್ಟ್ ಗಳಿಗೆ ಸಜೆಸ್ಟ್ ಮಾಡಿರೋರಲ್ರಿ, ಈಗ ಎಲ್ಲರೂ ಫಿಲ್ಟರ್ ಕಾಫಿ ಕೇಳಕ್ಕೆ ಹೋಗಲ್ಲ, ಎಲ್ಲರೂ ದೇ ಗೋ ಫಾರ್ ಬ್ಲಾಕ್ ಕಾಫಿ. ಯಾ ಇಟ್ ಪ್ಲೇಸ್ ಅ ಮೇಜರ್ ರೋಲ್. ಕೂರ್ಗ್, ಮಡಿಕೇರಿ ಅಂತ ಕೇಳಿದ ತಕ್ಷಣನೇ ಕಾಫಿ ಬೆಳೆಯೋಕೆ ತುಂಬಾ ಫೇಮಸ್ ಅಂತ ನಾವೆಲ್ಲ ಅನ್ಕೊಂಡಿದ್ದು. ಬಟ್ ಇವಾಗ ನೋಡಿದ್ರೆ ಎಲ್ಲಾ ಕಡೆನೂ ಕಾಫಿ ಪ್ಲಾಂಟೇಶನ್ ಇದೆ, ಕಾಫಿ ಬೆಳೀತಾ ಇದಾರೆ. ಸೊ ಕ್ಲೈಮೇಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಮೋಸ್ಟ್ ಆಫ್ ದ ಟೈಮ್ ಹೇಗನ್ನ ಚಿಕ್ಕಮಂಗ್ಳೂರು, ಆಸ್ ಯು ಸೆಡ್, ಕೊಡಗು ಸೈಡ್ ಆಗಿರ್ಬೋದು ಬೆಳೀತಾರೆ. ಇನ್ಫ್ಯಾಕ್ಟ್ ಮೈಸೂರಲ್ಲೂ ಬೆಳೀತಾರೆ, ಹುಣಸೂರು ಸೈಡ್ ಅಲ್ಲೆಲ್ಲ ಬೆಳೀತಾರೆ, ಹಾಸನ್ ಸೈಡ್ ಅಲ್ಲಿ ಬೆಳೀತಾರೆ. ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾಟ್ ಓನ್ಲಿ ದ ಕ್ಲೈಮೇಟ್, ಇದು ಸಾಯಿಲ್ದು ಏನು ಗುಣ ಇರುತ್ತಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಏರೇಷನ್ ಆಗಿರ್ಬೋದು, ಹ್ಯೂಮಿಡಿಟಿ ಇರ್ಬೋದು, ಇದೆಲ್ಲಾನು ಕಾಫಿ ಬೆಳೆಯೋದಿಕ್ಕೆ ಅದು ಸಪೋರ್ಟಿವ್ ಆಗಿರ್ಬೇಕು. ಅಂತ ಸಪೋರ್ಟ್ ಅದ್ ಕೊಡುವಂಥದ್ದು ಅದ್ರದ್ದು ಕ್ವಾಲಿಟೀಸ್ ಎಲ್ಲ ಇತ್ತು ಅಂದ್ರೆ ಎಲ್ಲಾದ್ರೂ ಬೆಳಿಬಹುದು. ಬಟ್ ಕೋಲ್ಡ್ ಆಗೇ ಇರ್ಬೇಕು, ಎಕ್ಸಾಕ್ಟ್ಲಿ ಅದೇ ಹ್ಯೂಮಿಡ್ ನಾವ್ ನೋಡ್ಕೊಬೇಕಾಗತ್ತೆ. ಬರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ಬಟ್ ಅದು ಕ್ವಾಲಿಟಿ ಆಫ್ ದ ಸಾಯಿಲ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ನಾವು ಹೇಳಕ್ಕಾಗಲ್ಲ ಈಗ ಇಲ್ಲಿರೋ ಸಾಯಿಲ್ ತರಾನೇ ಅಲ್ಲಿ ಹುಣಸೂರ್ ಸೈಡ್ ಇದೆ ಅಥವಾ ಹಾಸನ್ ಸೈಡ್ ಇದೆ. ನಾನ್ ಪರ್ಸನಲಿ ನೋಡಿಲ್ಲ, ಬಟ್ ಐ ಹ್ಯಾವ್ ಹರ್ಡ್ ಬೆಳೆಯುತ್ತೆ, ಬಟ್ ಒಳ್ಳೆ ಕ್ವಾಲಿಟಿ ಬೀನ್ಸ್ ಬೆಳೆದಿದ್ದಾರೆ ಅಂತ ಹೇಳ್ತಾರೆ. ಸೊ ಅಗೇನ್ ಈಗ ಏನ್ ನೋಡ್ತಾ ಇದೀರಲ್ಲ, ಕ್ಲೈಮೇಟ್ ಅಂತೂ ಫುಲ್ ಚೇಂಜ್ ಆಗೋಗಿದೆ. ಚಿಕ್ಕಮಂಗ್ಳೂರಲ್ಲಿ ಆಗಿರ್ಬೋದು, ಕೊಡಗಲ್ಲಾಗಿರ್ಬೋದು ತುಂಬಾನೇ ಡಿಫ್ರೆನ್ಸ್ ಇದೆ. ರೈನಿ ಸೀಸನ್ ಅಲ್ಲಿ ರೈನಿ ಸೀಸನ್ ಇಲ್ಲ. ಸೊ ಎಕ್ಸಾಕ್ಟ್ಲಿ ನಾನು ಅದನ್ನ ಹೇಳಕ್ ಆಗಲ್ಲ. ಈಗ ಬ್ರೆಜಿಲ್ದು ಕಾಫಿ ಹೋಯ್ತು, ಬಟ್ ಮೇಜರ್ ಬೆಳೀತಿದ್ದೆ ಬ್ರೆಜಿಲ್ ಅಲ್ಲಿ.
ಡ್ಯೂ ಟು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಬೇರೆ ಬೇರೆ ಫ್ಯಾಕ್ಟರ್ಸು ಇರುತ್ತೆ, ನಮಗೆ ಗೊತ್ತಿರಲ್ಲ ಅದು. ಅದು ಮ್ಯಾಟರ್ ಆಗುತ್ತೆ. ಬಟ್ ಎಲ್ಲಿ ಬೇಕಾದ್ರೂ ಬೆಳಿಬೋದು ಅನ್ನುವಂಥದ್ದು ಎಕ್ಸಾಂಪಲ್ ಇಲ್ಲಿ ಬೆಳೆದಿರೋದು ಸಿಕ್ಕಿದೆ. ಡಿಪೆಂಡಿಂಗ್ ಆನ್ ದ ವೆದರ್ ಮತ್ತೆ ಸಾಯಿಲ್ ಗ್ರೋ ಮಾಡ್ಬೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ರೀಜನ್ಸ್ ಅಲ್ಲಿ ಇವಾಗ ಅಂತ ಹೇಳಿದ್ರೆ. ಸೊ ಥ್ಯಾಂಕ್ಸ್ ಫಾರ್ ಲೆಟಿಂಗ್ ಅಸ್ ನೋ. ಸೊ ಇವಾಗ ನನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದು, ಮುಂಚೆ ಆದ್ರೆ ಟೀ ಲವರ್ಸ್ ಕಾಫಿ ಲವರ್ಸ್ ಎಲ್ಲ ಅವಾಗಿಂದ ಇದ್ದೇ ಇದ್ದಾರೆ, ಬಟ್ ಇವಾಗ ಬರ್ತಾ ಬರ್ತಾ ಕಾಫಿ ಹಸ್ ಬಿಕಮ್ ಅನ್ ಎಮೋಷನ್ ಅಂತ ಹೇಳ್ಬೋದು. ಎಲ್ಲರೂ ರೆಗ್ಯುಲರ್ ಆಗಿ ಕುಡಿಯಕ್ ಇಷ್ಟಪಡ್ತಾರೆ. ಸೊ ಹೌದು, ಇದಕ್ಕೆ ಕನೆಕ್ಟ್ ಆಗಿರೋದು ಬಂದು ಕಾಫಿ ಗ್ರೋಯಿಂಗ್. ಎಷ್ಟು ಹೀಲ್ಡ್ ನ ಇಯರ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದ್ರಲ್ಲಿ ಬರೋ ಗ್ರೋತ್ ಇವಾಗ ಎಲ್ಲರಿಗೂ ಸಪ್ಲೈ ಮಾಡೋಷ್ಟು ಸಫಿಶಿಯಂಟ್ ಆಗಿದೆಯಾ ಸೋನಿಯಾ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಮತ್ತೆ ಇದು ಬೇಕಿತ್ತು, ಇದು ಇನ್ಫಾರ್ಮೇಶನ್. ಯಾಕೆ ಅಂತ ಹೇಳಿದ್ರೆ ಇಂಡಿಯಾ ಅಂತ ಅಷ್ಟೇ ತಗೊಂಡ್ರೆ ಸಫಿಶಿಯಂಟ್ ಆಗಿದೆ. ವಿ ಹ್ಯಾವ್ ನೋ ಏನಂದ್ರೆ ಸ್ಕ್ಯಾಸಿಟಿ ಅನ್ನೋದಿಲ್ಲ. ಬಟ್ ಓವರ್ ಆಲ್ ವರ್ಲ್ಡ್ ಅಂತ ತಗೊಂಡಾಗ ಬ್ರೆಜಿಲ್ ಆಗಿರ್ಬೋದು ಅಂಡ್ ಅದರ್ ಎಲ್ಲೆಲ್ಲಿ ಬೆಳೀತಾ ಇದೆ ಜಾಸ್ತಿ ಅಂತ ಹೇಳ್ತಾರಲ್ಲ, ಅಲ್ಲಿ ಈಲ್ಡ್ ಕಮ್ಮಿ ಆಗಿದೆ ಡ್ಯೂ ಟು ಸಮ್ ಫ್ಲಡ್ ಆರ್ ಸಮ್ ಏನೋ ನ್ಯಾಚುರಲ್ ಏನೋ ಪ್ರಾಬ್ಲಮ್ ಇಂದ ಕಾಫೀಸ್ ಬೆಳೆಯೋದ್ ಪ್ರಾಬ್ಲಮ್ ಆಗಿದೆ ಅಂಡ್ ಅದು ಈಲ್ಡ್ ಪ್ರಾಬ್ಲಮ್ ಆಗಿದೆ. ಬಟ್ ಇಂಡಿಯಾಗೆ ಏನು ಪ್ರಾಬ್ಲಮ್ ಆಗೇ ಇಲ್ಲ. ಮುಂಚೆ ಎಷ್ಟಿತ್ತು ಅದು ಒಳ್ಳೆ ಬೆಳೆನೆ ಬೆಳೆದಿದೆ. ಎಕ್ಸ್ಪೋರ್ಟ್ ಅನ್ನೋದು ಜಾಸ್ತಿ ಆಗಿದೆ. ಇಂಡಿಯಾ ಇಂದ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತದೆ. ಮೆಕ್ಸಿಕೋ ಅಲ್ಲಿ ಇಲ್ಲಿ ಹೋಗೋದು ಜಾಸ್ತಿ ಆಗಿದೆ. ಅದರಿಂದಾನೇ ಪ್ರೈಸು ಇಡೀ ಈಗ 100 ಪ್ರಾಬಬ್ಲಿ ಐ ಕ್ಯಾನ್ ಸೇ ದಟ್ ನಂಬರ್ 100 ಇಯರ್ಸ್ಗೂ ಮುಂಚೆ ಯಾವತ್ತೂ ಈ ಪ್ರೈಸ್ ಬಂದಿರ್ಲಿಲ್ಲ. ಈ ಅಷ್ಟು ಒಳ್ಳೆ ಪ್ರೈಸ್ ಬಂದಿದೆ. ಕಾಫಿ ಗ್ರೋವರ್ಸ್ ಅಂತೂ ಇದೊಂಥರ ಫೆಸ್ಟಿವ್ ಆಗ್ಬಿಟ್ಟಿದೆ. ತುಂಬಾನೇ ನಾವೇ ಕೇಳಿರ್ಲಿಲ್ಲ ಇಷ್ಟು ಒಳ್ಳೆ ಪ್ರೈಸ್ ಸಿಕ್ಕಿರೋದು. ಇಟ್ ಇಸ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಕಾಫಿ ಗ್ರೋವರ್ಸ್. ಬಟ್ ಅದೇ ಇಂಡಿಯನ್ಸ್ಗೆ ಅಷ್ಟೊಂದು ನಮಗೆ ಅಷ್ಟು ಸಿಗೋದಿಲ್ಲ, ಯಾಕಂದ್ರೆ ಎಲ್ಲ ಎಕ್ಸ್ಪೋರ್ಟ್ ಆಗ್ಬಿಡುತ್ತಲ್ಲ. ಬಟ್ ಇರೋದ್ರಲ್ಲಿ ವಿ ಹ್ಯಾವ್ ಸಫಿಶಿಯಂಟ್ ಕಾಫಿ ಹಿಯರ್. ಅಂಡ್ ಕಮಿಂಗ್ ಟು ಈಲ್ಡ್ ಅಂತ ಬಂದ್ರೆ ಇಯರ್ಲಿ ಒನ್ಸ್ ಇದು ಒಂದು ಏನಂದ್ರೆ ಇದು ಕಾನ್ಸ್ಟೆಂಟ್. ಇದು ಇಯರ್ಲಿ ಒನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೈಕ್ ನವೆಂಬರ್ ಟು ಜಾನ್ವರಿ ಆರ್ ಮಿಡ್ ಫೆಬ್ರವರಿ ವರ್ಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ನವೆಂಬರ್ ಟೈಮ್ ಅಲ್ಲಿ ಅರೇಬಿಕಾ ಎಕ್ಸ್ಪೆಕ್ಟ್ ಮಾಡ್ಬೋದು. ಜಾನ್ವರಿ ಅಂತ ಬಂದಾಗ ರೋಬಸ್ಟಾ ಈಲ್ಡ್ ಸಿಗುತ್ತೆ. So almost once in a year, and it again depends on the soil and weather. Soil, weather ಎಲ್ಲ ಇರುತ್ತೆ. ಬಟ್ ಏನೇ ಆದ್ರೂನು once in a year. ಹೌದು. Okay. ಸೊ ಇವತ್ತು ನಿಮ್ ಜೊತೆ ಕಾಫಿ ಕುಡಿತಾ ಕಾಫಿ ಬಗ್ಗೆ ತುಂಬಾ ವಿಚಾರಗಳನ್ನ ಸಹ ತಿಳ್ಕೊಂಡ್ವಿ. ಸೊ ಇಟ್ ಇಸ್ ಇಂಪಾರ್ಟೆಂಟ್ ಅನ್ಸುತ್ತೆ, ಇವಾಗ ನಾವ್ ಏನ್ ಇಂಟೇಕ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಸೊ ಆ ಇನ್ಫಾರ್ಮೇಶನ್ ನಮ್ ಎಲ್ಲಾ ವೀಕ್ಷಕರಿಗೂ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಇಟ್ಸ್ ಮೈ ಪ್ಲೆಜರ್. ಸೊ ಫೈನಲಿ, ಸೊ ನೀವ್ ಈ ಪ್ರೊಫೆಷನ್ ನ ಚೂಸ್ ಮಾಡೋಕೆ ಏನ್ ರೀಸನ್? ವಾಟ್ ಇಸ್ ಯುವರ್ ಪ್ಯಾಷನ್? ಎಸ್, ಪ್ಯಾಷನ್ ಬಂದು ಇದು ನನ್ನ ಹಸ್ಬೆಂಡ್ ಬಂದು ಕೊಡಗಿಂದ, ಸೋಮವಾರಪೇಟೆಯಿಂದ. ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ. ಸೊ ಅವರು ಪ್ಲಾಂಟರ್, ಫ್ಯಾಮಿಲಿ ಎಲ್ಲ ಪ್ಲಾಂಟರ್ ಆಗಿರೋದ್ರಿಂದ ನನ್ಗೆ ಕಾಫಿ ಬಗ್ಗೆ ಝೀರೋ ನಾಲೆಡ್ಜ್ ಇತ್ತು, ಫ್ರಾಂಕ್ಲಿ ಸ್ಪೀಕಿಂಗ್. ಬಟ್ ಅವ್ರ ಜೊತೆ ಹೋದ್ಮೇಲೆ ಲೈಕ್ ಅಪ್ರಾಕ್ಸಿಮೇಟ್ಲಿ ಒಂದು ನಿಯರ್ಲಿ 10 years ಅನ್ಕೊಳ್ಳೋಣ. 10 years ಇಂದ ಕಾಫಿ ಜೊತೆ ಒಡನಾಟ ಜಾಸ್ತಿ ಆಗಿದೆ. ಒಂದೊಂದೇ ಕಲಿಯುವಾಗ ಅದ್ರಲ್ಲಿ ಇದ್ದ ಖುಷಿನೇ ಬೇರೆ. ಗೊತ್ತಲ್ಲ, ಕಾಫಿ ಅಂದ್ರೆ ಖುಷಿ. ಡೆಫಿನೇಷನ್ ಎಲ್ಲ ಹೇಳ್ಬಿಡ್ಬೋದು, ಖುಷಿ ಅದು. ಆಮೇಲೆ ನಾನು ಬರಿಸ್ತಾ ಬಂದಾಗ ಒಂದೊಂದೇ ಕಲ್ತಾಗ ಅದು ಈವನ್ ಟುಡೇ ನಾನು ಹೊಸತು ಕಲಿತಾ ಇದ್ದೀನಿ. ಒಂದೊಂದು ಕಾಫಿ ಬಗ್ಗೆ ಒಂದೊಂದು ಎಕ್ಸ್ಟ್ರಾ ಬೇರೆ, ಅಥವಾ ಸರ್ವ್ ಮಾಡುವಾಗ ಆಗಿರ್ಬೋದು, ಅವ್ರು ಅದನ್ನ ಕುಡ್ದು ಖುಷಿ ಆಗೋದಿರ್ಬೋದು. ಅದು ಒಂಥರ ಬೇರೆ ಲೆವೆಲ್ ಹ್ಯಾಪಿನೆಸ್ ಕೊಡ್ತಾ ಹೋಗುತ್ತೆ. ಸೊ ಮೈಲ್ ಹೈ ರೋಸ್ಟರ್ಸ್, ನನ್ ಕೆಫೆ ಬಗ್ಗೆ ಪ್ರಮೋಟ್ ಅಂತ ಅನ್ಕೋಬೇಡಿ, ಬಟ್ ಮೈಲ್ ಹೈ ರೋಸ್ಟರ್ಸ್ ಬಂದ್ರೆ ಪಕ್ಕಾ ಕಾಫಿ ಲವರ್. ಅವರಿಗೆ ಅದು ಒಂದು ಬೇರೆ ಲೆವೆಲ್ ಹ್ಯಾಪಿನೆಸ್ ಕೊಡುತ್ತೆ ಅಂತ ಐ ಆಮ್ ವೆರಿ ಶೋರ್ ಅಬೌಟ್ ಇಟ್. ಸೊ ನೀವು ಕಾಫಿ ಕುಡಿತಾ ಇದ್ದೀರಾ, ನಿಮ್ಗೆ ಹೇಗ್ ಅನ್ಸುತ್ತೆ ಆನೆಸ್ಟ್ ಆಗಿ ಹೇಳಿ. ಸೊ ಟೋಟಲಿ ನಾನು ತುಂಬಾ ಕಡೆ ಕಾಫಿ ಕುಡ್ದಿದ್ದೀನಿ. ನನ್ ಮುಂಚೆ ನಿಮ್ಗೆ ಕ್ವೆಶನ್ ಪಿಚ್ ಮಾಡ್ದಾಗ್ಲೂ ಹೇಳ್ದೆ, ದಿಸ್ ಗಿವ್ಸ್ ಎ ಡಿಫರೆಂಟ್ ಅರೋಮಾ ಅಂಡ್ ಡಿಫರೆಂಟ್ ಫ್ಲೇವರ್. ತುಂಬಾನೇ ಚೆನ್ನಾಗಿದೆ. ಐ ಜಸ್ಟ್ ಲವ್ಡ್ ಇಟ್ ಅಂಡ್ ಐ ವಿಲ್ ಬಿ ಕಮಿಂಗ್ ಅಗೇನ್ ಅಂಡ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗ ಇವತ್ತು ಕಾಫಿ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ಮ ಐ ಲೈಫ್ ಲೇಡೀಸ್ ವಿಂಗ್ ನ ಲೀಡ್ ಆದ ತೀರ್ಥ ಅವರು ತುಂಬಾನೇ ಎಕ್ಸೈಟ್ ಆಗಿ, ಬಿಕಾಸ್ ಶಿ ಇಸ್ ಕಾಫಿ ಲವರ್. ಸೊ ಅವರು ಕಾಫಿ ಟೇಸ್ಟ್ ಮಾಡ್ಬೇಕಂತ ಬಂದಿದ್ದಾರೆ. ಸೊ ನಿಮ್ ಕೈಯಾರೆ ಅವರಿಗೂ ಒಂದು ಕಾಫಿ ಕೊಟ್ಟಿ ಟೇಸ್ಟ್ ಮಾಡಿ. I would love to serve her. Yes. Hi Sonia. Hi. How are you? I'm fine. Hi Shruti. Yes. So today is the opportunity for me to taste Mile High roasted coffee. Yes. Shall I have? Please. Thank you so much. Thank you Sonia. This is called coffee.
ದಿಸ್ ಇಸ್ ಕಾಫಿ. ಆಕ್ಚುಲಿ ತುಂಬಾ ಇಷ್ಟ ನಂಗೆ ಕಾಫಿ ಅಂದ್ರೆ. ನೀವಿಲ್ಲ, ನಾನು 2 ಸಲ ಬಂದ್ ಆಕ್ಚುಲಿ ಆಲ್ರೆಡಿ ಕಾಫಿ ಟೇಸ್ಟ್ ಮಾಡಿದೀನಿ. ದಿಸ್ ಇಸ್ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್, ಮತ್ತೆ ನಂದು ಹೈಡೌಟ್ ಕೂಡ. ವೆನ್ ಎವರ್ ಐ ಫೀಲ್ ಸ್ಟ್ರೆಸ್, ನನಗೆ ಆಫೀಸ್ 10 o'clock ಇನ್ ದ ನೈಟ್ ಐ ಯೂಸ್ ಟು ಡ್ರೈವ್ ಇಯರ್. 11:30 ತನಕ ಇಲ್ಲಿ ಕೂತ್ಕೊಂಡು ಹೋಗಿದ್ದು ತುಂಬಾ ಸಲ ಇದೆ. ನಂಗೆ ಕಾಫಿ ಜೊತೆಗೆ ಐ ಹ್ಯಾವ್ ಒನ್ ಮೋರ್ ಫೇವ್ರೆಟ್ ಇಯರ್, ಅಂಡ್ ದಟ್ ಈಸ್ ಮೈ ವೀರ್ ತೇಜ್ ಬಾಯ್ಲಿ. ಕಮ್ Tej is also my favorite, along with the coffee. I'm addicted to Mile High Roaster coffee as well as my Tej. Thank you so much. Thank you so much for the Pleasure is wonderful mine. coffee, Shruti. Thank you. Definitely ನೀವಂತೂ ಒಳ್ಳೆ ಸೋನಿಯಾ ಹತ್ರ ಒಳ್ಳೆ ಏನೇನ್ ಇನ್ಫಾರ್ಮೇಶನ್ ಬೇಕು ಡೆಫಿನೆಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರ್ತೀರಾ. ದಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಅವರ್ ವ್ಯೂವರ್ಸ್. ಥ್ಯಾಂಕ್ ಯು ಸೋ ಮಚ್ ಅಗೇನ್ Thank you so ಸೋನಿಯಾ. much. ಥ್ಯಾಂಕ್ Thank ಯು. you so much. Veer, stay sage.